ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೊಸಕೋಟೆ ಹತ್ರ ಒಂದು ಪುರಾತನ ದೇವಸ್ಥಾನ ಇದೆಯಂತೆ, ಅಲ್ಲಿ ಹೋಗ್ತಿದ್ದೀನಿ. ಅದಕ್ಕೆ ಅಲ್ಲಿ ಮನೆಗಳು ಏನಷ್ಟಿಲ್ಲ ಅಂದರು. ಅದು ಯಾವುದಕ್ಕೂ ಸೇಫ್ಟಿಗೆ ನೀರು ಬಾಟಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹೋಗಬೇಕು. ಇದು ತುಂಬ ಹಳೆ ದೇವಸ್ಥಾನ ಅಂತೆ, ಅದು ಹೊಸಕೋಟೆ ಹತ್ರ. ಯಾರಿಗೂ ಅಷ್ಟು ಗೊತ್ತಿಲ್ಲ. ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಈಗ ಹೋಗಬೇಕು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಬನ್ನಿ ಹೋಗೋಣ. ಅದಕ್ಕೆ ನನ್ನ ಮನೆಗೆಲ್ಲ ನೀರು ಅದು ಇದು ಸೇಫ್ಟಿಗೆಲ್ಲ ಎತ್ಕೊಂಡಿದ್ದೀನಿ. ಅಲ್ಲಿ ಹೇಗಿರುತ್ತೋ ನಂಗೆ ಗೊತ್ತಿಲ್ಲ. ನೋಡಿ, ಈ ಊರುಗಳೆಷ್ಟು ನಂಗೆ ಅಷ್ಟು ಗೊತ್ತಿಲ್ಲ. ಇದು ಹನಗೊಂಡಳ್ಳಿ ಹತ್ರ ಬರುತ್ತೆ. ನೋಡಿ, ಇದು ರೋಡ್ ಹೇಗಿದೆ. ಇಲ್ಲಿ ಮನೆ ಎಲ್ಲ ಇದೆ, ಪರವಾಗಿಲ್ಲ. ಇದು ಚೆನ್ನಾಗಿದೆ ರೋಡು, ಆರಾಮಾಗಿ ಹೋಗ್ಬೋದು. ಕಾರು ಹೋಗುತ್ತೆ ಇಲ್ಲಿ ರೈಟ್ ತೊಗೊಬೇಕು. ಮತ್ತು ಇಲ್ಲಿ ಲೆಫ್ಟ್ ತೊಗೊಬೇಕು. ನೀವು ಎಷ್ಟೋ ಜನ ದೇವಸ್ಥಾನ ನೋಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಅವರೆಲ್ಲ ನಾನು ವೀಡಿಯೋದಲ್ಲೇ ತೋರಿಸ್ತೀನಿ ನೋಡಿ. ಮತ್ತು ಇಲ್ಲಿ ಲೆಫ್ಟ್ ತೊಗೊಬೇಕು. ನೋಡಿ, ಇಲ್ಲಿ ಯಾವುದೋ ಅಂಗಡಿ ಇದೆ ರೈಟಲ್ಲಿ. ಏನಾದರೂ ತೊಗೊಬೇಕಂದ್ರೆ ಇಲ್ಲಿ ತೊಗೊಬೋದು. ಇನ್ನು ಮುಂದೆ ಇರುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ. ಇದು ರೋಡ್ ಸ್ವಲ್ಪ ಚೆನ್ನಾಗಿಲ್ಲ, ಮಣ್ಣು ರೋಡ್. ನೋಡಿ, ಈಗ ಇದೇ ಒಂದೇ ರೋಡ್ ಇರೋದು, ಹೋಗ್ಬೋದು, ಏನಷ್ಟು ಕನ್ಫ್ಯೂಸ್ ಆಗಲ್ಲ. ನಾನು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಇದು ಯಾವುದು ಚಿಕ್ಕ ತಿರುಪತಿ ಆ ಕಡೆ ಬರ್ತಿರೋ ಅವ್ರಿಗೆ ಇದು ಹತ್ರ ಆಗುತ್ತೆ. ಬರೋರು ಫ್ಯಾಮಿಲಿ ಜೊತೆ ಬಂದು, ಈ ಜಾಗ ತುಂಬ ಚೆನ್ನಾಗಿದೆ, ಬಂದು ಹೋಗ್ಬೋದು. ನೋಡಿ, ಇದು ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಇಲ್ಲಿ. ಇದು ಕಾರು ಬರ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇದು ಸ್ಕಿಪ್ ಮಾಡಿದಿರೋ ಫುಲ್ ವೀಡಿಯೋ ನೋಡಿ. ರೋಡೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಕಾಡು ಥರನೇ ಇರೋದಿದು. ನೋಡಿ, ಇಲ್ಲಿ ಯಾವುದೋ ಊರು ಇದ್ದಂಗಿದೆ. ನೋಡಿ, ಬಂದ್ರಿ. ಇಲ್ಲೆಲ್ಲ ಮನೆಗಳಿಲ್ಲ. ಇಲ್ಲಿ ಬತ್ತಾ ಒಂದು ಊರು ಸಿಗುತ್ತೆ. ಒಂದೇ ರೋಡು, ಏನು ಕನ್ಫ್ಯೂಸ್ ಆಗಲ್ಲ. ನೋಡಿ, ಇಲ್ಲಿ ಮನೆಗಳು ಸಿಗುತ್ತೆ. ಯಾವುದೋ ತುಂಬ ಹಳ್ಳಿ ಇದ್ದಂಗಿದೆ ಇದು. ಹೊಸಕೋಟೆ ಹತ್ರ ಇಂಥ ಜಾಗಗಳೆಲ್ಲ ಇದೆ ಅಂದರೆ ನಂಬೋಕ್ಕೆ ಆಗಲ್ಲ. ಈ ಕಡೆ ಎಲ್ಲ ಬಂದು ಹೋಗೋದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಬರಬೇಕಿಲ್ಲಿ, ಬಂದು ಹೋಗಿ ನೋಡಿ. ಹಳ್ಳಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಲೆಫ್ಟ್ ತೊಗೊಬೇಕು. ಪರವಾಗಿಲ್ಲ, ಇಲ್ಲಿ ಮನೆಗಳಿದೆ. ನಾನು ಅಂದ್ಕೊಂಡಿದ್ದ ಥರ ಏನಿಲ್ಲ. ಇಲ್ಲಿ ಲೆಫ್ಟ್ ತೊಗೊಬೇಕು. ಪರವಾಗಿಲ್ಲ, ಇಲ್ಲಿ ರೋಡ್ ಚೆನ್ನಾಗಿದೆ, ಹೋಗ್ಬೋದು. ಇಲ್ಲಿ ರೋಡು ಈಗ ಏನೋ ಹೊಸ್ದಾಗಿ ಮಾಡ್ತಿದ್ದಂಗಿದ್ದಾರೆ. ನೋಡಿ, ಎಲ್ಲ ಏನೋ ವರ್ಕ್ ಮಾಡಿದ್ದಾರೆ ಇಲ್ಲಿ. ಇಲ್ಲ, ಸುಮ್ಮನೆ ಪ್ಯಾಚ್ಗಳು ಹಾಕ್ತಿದ್ದಂಗಿದ್ದಾರೆ. ಅಲ್ಲಲ್ಲಿ ಸ್ವಲ್ಪ ಪ್ಯಾಚ್ ಹಾಕ್ದಂಗಿದ್ದಾರೆ. ಪೂರ್ತಿ ರೋಡ್ ಮಾಡೋಂಗಿಲ್ಲ. ನೋಡಿ, ಇಲ್ಲೆಲ್ಲ ಏನೋ ವರ್ಕ್ ಮಾಡಿದ್ದಾರೆ. ಜಾಗ ನೋಡಿ ಹೇಗಿದೆ. ಈ ಥರ ಜಾಗ ನಮ್ಮ ಬೆಂಗಳೂರು ಕಡೆ ಎಲ್ಲೂ ಸಿಗೋದೇ ಇಲ್ಲ. ನೋಡಿ, ಇಲ್ಲಿ ಲೆಫ್ಟ್ ತೊಗೊಬೇಕು. ಅಲ್ಲಿ ಬೋರ್ಡ್ ಇದೆ, ನಿಮ್ಮ ಬೋರ್ಡ್ ಕಾಣಿಸುತ್ತೆ. ಈ ರೋಡಾಗಿ ಬರ್ತಾ ನಿಮ್ಮ ಬೋರ್ಡ್ ನೋಡ್ಕೊಬೇಕು. ನಿಲ್ಲಿಸಿ ತೋರಿಸ್ತೀನಿ ರೀ, ಎಂಟ್ರೆನ್ಸ್ ಹಚ್ಚ ಹೆಂಗಿದೆ ಅಂತ ನೋಡಿ. ಪೂರ್ತಿ ಖಾಲಿ ಜಾಗ ಇದು. ನಿಮ್ಗೆ ಮರಗಳು ಬಿಟ್ಟರೆ ಇಲ್ಲೇನು ಕಾಣಿಸಲ್ಲ. ಮತ್ತು ಇಲ್ಲಿ ಮೋರಿಯನ್ನು ಮಾಡ್ತಿದ್ದಾರೆ ನೋಡಿ. ಇದೇ ರೋಡ್ ಸ್ಟ್ರೈಟ್ ಹೋಗಬೇಕು. ಇಲ್ಲಿಂದ ಒಂದು 50 ಮೀಟ್ರ್ ಅಷ್ಟೇ ಇರೋದು. ನೋಡಿ, ಪೂರ್ತಿ ಮರಗಳು, ಒಳ್ಳೆ ಕಾಡಿದ್ದಂಗೆ ಇದೆ. ಇದು ನಾಗಲಿಂಗೇಶ್ವರ ಅಂತ ದೇವಸ್ಥಾನ ಹೆಸರು. ಶಿವನ ದೇವಸ್ಥಾನ, ತುಂಬ ಹಳೆ ದೇವಸ್ಥಾನ ಇದು. ನೋಡಿ, ಇಲ್ಲಿ ಮೋರಿ ಮಾಡ್ತಿದ್ದಾರೆ. ಎಲ್ಲ JCB ದಲ್ಲೇನೋ ವರ್ಕ್ ಮಾಡಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ. ಅದು ಜಾಗ ಒಂಥರ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ಬೋರ್ಡ್ ನಿಮ್ಗೆ ಕಾಣಿಸುತ್ತೆ. ಅಲ್ಲಿ ಹಾಕಿದ ಶ್ರೀ ನಾಗಲಿಂಗೇಶ್ವರ ದೇವಸ್ಥಾನ ಅಂತ, ಆರಾಮಾಗಿ ಗೊತ್ತಾಗುತ್ತೆ. ಮತ್ತು ನೀವು ಇಲ್ಲಿ ಬರ್ತಾ ಫ್ಯಾಮಿಲಿ ಜೊತೆ ಬಂದರೆ ಏನಾದರೂ ಟಿಫಾನು ಅದು ತೊಗೊಂಬಂದು ಕುತ್ಕೊಂಡು ತಿನ್ನೋದಕ್ಕೆ ಜಾಗ ತುಂಬ ಚೆನ್ನಾಗಿದೆ.
ನಮ್ಮ ಹೊಸಕೋಟೆ ಹತ್ರನೇ, ನಮ್ಮ ಬೆಂಗಳೂರು ವೈಟ್ಫೀಲ್ಡ್ ಹತ್ರನೇ ಇಷ್ಟು ಒಳ್ಳೆ ಪ್ಲೇಸ್ ಇದೆ ಅಂದರೆ ನಂಬೋಕ್ಕಾಗಲ್ಲ. ಅದು ಬಂದ್ರಿ ನೋಡಿ, ಇಲ್ಲೇ ಮುಂದೆ ಕಾಣಿಸ್ತಿದೆ ನಿಮ್ಗೆ. ಈ ಕಡೆ ಎಲ್ಲ ಬರೀ ತೋಟಗಳೂ ಇದೆ, ತೋಟನೇ ಇರೋದು ಇಲ್ಲಿ. ಅಲ್ಲಿ ಮುಂದೆ ನೋಡಿ ಅಲ್ಲಿ ರಚ್ಚೆ ಕಾಣಿಸ್ತಿದೆ ನೋಡಿ. ಇದು ಹುತ್ತದ ಹತ್ರ ಈ ಮರ ಇದೆಯಲ್ಲ, ಇದನ್ನು ಯಾವುದೋ ಒಂದು ಹಬ್ಬಕ್ಕೆ ಇದನ್ನು ಕಿತ್ಕೊಂಡೋಗಿ ಎಲ್ಲ ಮನೆ ಹತ್ರ ಇಕ್ಕೊತಾರೆ. ಈ ಊರಿನ ಸಂಪ್ರದಾಯ ಅದು. ಮತ್ತು ಇಲ್ಲಿ ಸುತ್ತ ಇರೋ ದೇವ್ರುಗಳ್ನೆಲ್ಲ ಇಲ್ಲಿ ತಗೊಂಬಂದು ಪೂಜೆ ಮಾಡ್ತಾರೆ. ಇಲ್ಲಿ ತಗೊಂಡೋಗಿ ಎಲ್ಲ ಮನೆ ಹತ್ರ ಇಕ್ಕೊಬೇಕಿಲ್ಲಿ, ಈ ಊರಾಗೆಲ್ಲ. ನೋಡಿ ಹುತ್ತು ಇದು ಮರದಲ್ಲೇ ಬೆಳ್ಕೊಂಬಿಟ್ಟಿದೆ ಹುತ್ತ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೂ ಎಲ್ಲ ತುಂಬ ಖಾಲಿ, ಏನೂ ಇಲ್ಲ. ಮತ್ತು ಇಲ್ಲೇನಂದರೆ ಇದಕ್ಕೆ ರೋಡ್ ಇದ್ದಿಲ್ಲಂತೆ, ಊರವರೇ ಆ ಜಮೀನವರೇ ಬಿಟ್ಕೊಟ್ಟಿರೋದಂತೆ. ದೇವಸ್ಥಾನಕ್ಕಂದರೆ ಎಲ್ಲ ಬಿಟ್ಕೊಡ್ತಾರೆ. ಬೆಂಗಳೂರಾಗ ಜಮೀನುಗಳು ಅದು ಇದು ಅಂತ ಕಿತ್ಲಾಡ್ತಾರೆ. ಇಲ್ಲಿ ನೋಡಿ ಹೆಂಗಿದ್ದಾರೆ, ಬನ್ನಿ, ಯಾರು ಇದ್ದಂಗಿಲ್ಲ. ಇಲ್ಲಿ ಹೇಳಿದ್ರು, ಇಲ್ಲಿ ಬೆಳಗ್ಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರಂತ. ಇಲ್ಲಿ ಅವರು ಬಾಗಿಲು ತೆಗ್ದಿಲ್ಲ. ನಾವು ಒಳ್ಕೋಗೋಣ ಬನ್ನಿ, ನಾವೇ ನೋಡೋಣ. ಕಿಟಕಿ ತೆಗೆದು ತೋರಿಸ್ತೀನಿ. ತೆಗಿಯೋಕ್ಕಾದ್ರೆ ಒಳಗೆ ಎಲ್ಲ ಏನೋ ಫಂಕ್ಷನ್ ನಡೆದಂಗಿದೆ. ಎಲ್ಲ ಏನೋ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ನಂದಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಇದು ಹೊಸ್ದಾಗಿ ಕಟ್ಟಿದಂಗೆ, ಅವ್ರು ಸಣ್ಣದಾಗಿದ್ದಿದ್ದಂತೆ ದೇವಸ್ಥಾನ. ಆಗ ಯಾರೋ ಕನಸಲ್ಲಿ ಬಂದಿದ್ದಂತೆ. ಇದು ಬಂದು ಈ ಥರ ಹಿಂಗೆ ಹೊಸಕೋಟೆ ಹತ್ರ ಹಿಂಗಿದೆ ಅಂತ ಅವ್ರು ಕನಸಲ್ಲಿ ಹೇಳಿದಂತೆ. ಅವ್ರು ಹುಡ್ಕೊಂಬಂದು ನೋಡಿ ಇಲ್ಲಿ ಆ ವಿಗ್ರಹ ಕಾಣಿಸಿದ್ದಾರೆ ಅವ್ರಿಗೆ. ಆಗ ಅವ್ರು ಸಣ್ಣದಾಗಿ ಕಟ್ಕೊಂಡಿರೋ ದೇವಸ್ಥಾನ. ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಲಿಂಗ ಕಾಣಿಸ್ತಿದೆಯಾ? ಇದು ಉದ್ಭವ ಲಿಂಗ ಇರ್ಬೋದು, ಅವೆಲ್ಲ ಸಿಕ್ಕಿರೋದು. ಇದು ಎಷ್ಟು ಪವರ್ಫುಲ್ ದೇವರ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಮೇಲೆ ನಿಮಗೆ ಫೋಟೋಸು ಹಿಂಗಿರೋದಲ್ಲಿ. ಬನ್ನಿ ಸುತ್ತ ನೋಡೋಣ ಹೇಗಿದೆ ಅಂತ. ಇಲ್ಲೆಲ್ಲ ಬಾಳೆ ಮರ, ಗಿಡ, ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ. ಮೇಲೋಗಿ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಮತ್ತೆ ಮದುವೆ ಎಲ್ಲ ಮಾಡ್ತಾರಂತೆ, ಅದಕ್ಕೆ ಅವ್ರಿಗೆ ರೂಮ್ ಮಾಡಿರೋದು. ನೋಡಿ ಅನ್ನೋದು ನೋಡಿ, ಮೆಟ್ಲು ಎಷ್ಟು ಸಣ್ಣದಾಗಿದೆ. ಮೇಲಿಂದ ವ್ಯೂ ನೋಡಿದ್ರೆ ಪೂರ್ತಿ ಖಾಲಿ ಕಾಣಿಸುತ್ತೆ. ಯಾಕಂದರೆ ಇಲ್ಲೆಲ್ಲ ಮನೆಗಳು ಅದು ಇದು ಏನಿಲ್ಲ, ಎಲ್ಲ ಖಾಲಿನೇ ಇರೋದು. ನೋಡಿ ಪೂರ್ತಿ ಖಾಲಿನೇ ಇರೋದು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ನೀವಂತೂ ಇಲ್ಲಿ ಬೆಂಗಳೂರಾಗಿರೋರು ಇದನ್ನೆಲ್ಲ ನೋಡೋಕ್ಕಾಗಲ್ಲ. ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋ ಮುಖಾಂತರ. ಸುತ್ತು ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ದೇವಸ್ಥಾನದ ಮೇಲೆ ಒಂದು ತೋರಿಸ್ತೀನಿ ನೋಡಿ, ಕಳಸ ನೋಡಿ. ದೇವಸ್ಥಾನದ ಮೇಲೆ ಗೋಪುರ ಹೇಗಿದೆ. ಮೇಲೆ ಯಾರಾದರೂ ಹೋಗ್ಬೋದು, ಹೋಗ್ಕೂಡ್ದು ಮೇಲೆ. ನೋಡಿ ಒಳಗಿಂದ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಅಂತಾರೆ, ದೇವ್ರು ನೋಡಿಲ್ಲ ಅಂದರೆ ಮೇಲೆ ಕಳಶ ನೋಡಬೇಕಂತೆ. ಆ ದೇವ್ರು ನೋಡಿದಷ್ಟೇ ಪುಣ್ಯ ಅಂತೆ. ಅಲ್ಲಿ ಮೇಲೆ ಕಳಶ ಇರುತ್ತಲ್ಲ, ಅದನ್ನ ನೋಡ್ಕೊಬೇಕು. ನಮ್ಗೆ ಆ ವಿಗ್ರಹ ನೋಡಿದಷ್ಟೇ ಪುಣ್ಯ, ಅದನ್ನು ನೋಡಿದ್ರೆ. ಬನ್ನಿ ಕೆಳಗೆ ಹೋಗೋಣ. ಮತ್ತು ಇಲ್ಲಿ ಯಾರಿಗೆ ಮದುವೆ ಆಗಿರಲ್ಲ, ಮಕ್ಕಳಾಗಿರಲ್ಲ, ಅವ್ರು ಇಲ್ಲಿ ಬಂದು ಅರ್ಸ್ಕೊಂಡು ಮತ್ತು ಇಲ್ಲಿ ಮದುವೆ ಮಾಡ್ತಾರೆ, ಆಗುತ್ತಂತೆ. ಯಾರೋ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಈ ರೂಮ್ಗಳು ಮದುವೆ ಅವ್ರೇನಾದ್ರು ಐಟಮ್ಗಳು ಅದು ಇದು ಇಟ್ಕೊಳಕ್ಕೆ. ಮತ್ತು ಬರ್ತಡೇ ಎಲ್ಲ ಮಾಡ್ತಾರೆ ಇಲ್ಲಿ. ತೆಂಗಿನ ಮರ ಎಲ್ಲ ಹಾಕಿದ್ದಾರೆ. ಈ ನಡುವೆ ಹಾಕಿರೋದು ಅನಿಸುತ್ತೆ, ಇನ್ನು ಸಣ್ಣದಾಗಿದೆ. ಹೂವು ಎಲ್ಲ ದೇವ್ರಿಗೆ ಇಲ್ಲೇ ಕಿತ್ಕೊಬೋದು. ಇಲ್ಲೇ ಹೂವು ಎಲ್ಲ ಹಾಕಿದ್ದಾರೆ. ಈ ಥರ ಹಳೆ ದೇವಸ್ಥಾನ ಇನ್ನೂ ಎಲ್ಲಾದರೂ ಇದ್ದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಅಲ್ಲೂ ವೀಡಿಯೋ ಮಾಡ್ತೀನಿ. ಮತ್ತು ಇದೇ ಥರ ನಂಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಬೇಕು ನಂಗೆ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ವೀಡಿಯೋ ನೋಡ್ತಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಡೆ ಈ ಥರ ಯಾವುದಾದ್ರೂ ದೇವಸ್ಥಾನ ಇದ್ದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಬಂದು ವೀಡಿಯೋ ಮಾಡ್ತೀನಿ.
ನೋಡಿ ಅಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಶ್ರೀ ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಇದೆ ಇದು. ನೋಡಿ, ಅಭಿಷೇಕಕ್ಕೆ 1000, ರುದ್ರಾಭಿಷೇಕಕ್ಕೆ 1500 ಮತ್ತು ಮದುವೆಗೆ 5000 ಅಷ್ಟೇ. ಅವ್ರದ್ದು ಇರುತ್ತಲ್ಲ ಖರ್ಚು, ಅದಕ್ಕೆ 5000. ಹೀಗೆ ತುಂಬ ವೀಡಿಯೋಗಳು, ಇನ್ನೂ ಹೊಸಕೋಟೆ, ವೈಟ್ಫೀಲ್ಡು ಸರೌಂಡಿಂಗ್ ಪೂರ್ತಿ ವೀಡಿಯೋಗಳು ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.